ಪಾಯಿಂಟ್ ನಂಬರ್ 13ರಲ್ಲಿ ಈಗಾಗಲೇ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಹೊಂಡದಲ್ಲಿ ಒರತೆ ನೀರು ಬರ್ತಾ ಇದೆ. ಅಂದ್ರೆ ಭೂಮಿಯ ಒಳಗಡೆಯಿಂದ ನೀರು ಚಿಮ್ತಾ ಇದೆ. ನೇತ್ರಾವತಿ ನದಿ ತೀರದಲ್ಲೇ ಇರೋದ್ರಿಂದ ನೀರಿನ ಮೂಲ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಭೂಮಿಯ ಒಳಭಾಗದಲ್ಲಿ ನೀರು ಚಿಮ್ತಾ ಇದೆ. ಅದನ್ನ ಹೊರಹಾಕುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಗುಂಡಿಯಲ್ಲಿ ಬಂದಂತಹ ಒರತೆ ನೀರನ್ನು ಹೊರಹಾಕುವ ಕಾರ್ಯ ಅಲ್ಲಿರುವಂತಹ ಸಿಬ್ಬಂದಿಯಿಂದ ಮುಂದುವರೆದಿದೆ. ಅದು ಕೊಂಚ ಅಡಚಣೆ ಮಾಡ್ತಾ ಇದೆ ಈ ಶೋಧ ಕಾರ್ಯಾಚರಣೆಗೆ. ಸುಮಾರು 15 ಅಡಿ ಆಳ ಈಗಾಗಲೇ ಗುಂಡಿ ತೋಡಿರೋದ್ರಿಂದ ಅಧಿಕಾರಿಗಳಿಗೂ ಕೂಡ ಗೊತ್ತಿತ್ತು ಈ ರೀತಿಯ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಮುಂಚಿತವಾಗಿಯೇ ಮೋಟಾರ್ ತಂದು ಪಂಪ್ಗಳನ್ನು ತಂದು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಆ ಪಂಪ್ ಮೂಲಕ ನೀರನ್ನ ಹೊರ ಹಾಕಿದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ 2 ಪ್ರಮುಖ ಜಾಗಗಳನ್ನ ಈ ದೂರುದಾರ ಏನ್ ಗುರುತು ಮಾಡಿದ್ನೋ ಆ 2 ಜಾಗದಲ್ಲೂ ಕೂಡ ಗುಂಡಿಯಾಗಿರುವಂತಹ ಕೆಲಸ ನಿರಂತರವಾಗಿ ಕಳೆದ 2-3 ಗಂಟೆಗಳಿಂದಲೂ ಕೂಡ ನಡೀತಾ ಇದೆ. ಇದು ಇನ್ನೂ 1 ಗಂಟೆ 1.5 ಗಂಟೆ ಮುಂದೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಈಗ ಕತ್ತಲು ಆವರಿಸ್ತಾ ಹೋಗುತ್ತೆ, ಆವಾಗ ಸ್ವಲ್ಪ ಸಮಸ್ಯೆ ಆಗಬಹುದು. ಅದೇ ಕಾರಣಕ್ಕೋಸ್ಕರ ಲೈಟಿಂಗ್ ವ್ಯವಸ್ಥೆಯನ್ನ ಕೂಡ SIT ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಮಳೆ ಬಂದ್ರೆ ಏನು ಸಮಸ್ಯೆ ಆಗದ ರೀತಿಯಲ್ಲೂ ಕೂಡ ಕ್ರಮ ಕೈಗೊಳ್ಳಲಾಗಿದೆ. ಸುಮಾರು 100ಕ್ಕೂ ಅಧಿಕ ಸಿಬ್ಬಂದಿ ಅಲ್ಲಿದ್ದಾರೆ. ಇವತ್ತೇ ಸಂಪೂರ್ಣವಾಗಿ ಈ 13ನೇ ಪಾಯಿಂಟ್ನ ಗುಂಡಿ ಅಗೆಯುವ ಕಾರ್ಯವನ್ನು ಮುಗಿಸ್ತಾರಾ ಅಥವಾ ನಾಳೆಗೂ ಕಾಯ್ದಿರಿಸಿಕೊಳ್ತಾರಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಒಂದು ವೇಳೆ ಇಲ್ಲೇನಾದ್ರೂ ಅಸ್ಥಿಪಂಜರ ಅಥವಾ ಮೂಳೆಗಳು ಏನಾದ್ರೂ ಪತ್ತೆ ಆಗಿದ್ದೇ ಆದ್ರೆ ಈ ಪ್ರಕರಣಕ್ಕೆ ಸಂಪೂರ್ಣವಾಗಿ ಒಂದು ಟ್ವಿಸ್ಟ್ ಸಿಗುವ ಸಾಧ್ಯತೆ. ಮೊನ್ನೆ ರೀತಿಯಾಗಿ 2 ಅಥವಾ 12 ಮೂಳೆಗಳು ಅಥವಾ ಒಂದಷ್ಟು ಅಸ್ಥಿಪಂಜರದ ಕಳೆಬರ ಪತ್ತೆ ಆದ್ರೆ ಈ ಪ್ರಕರಣ ಏನು ಅಷ್ಟು ಗಂಭೀರತೆಯನ್ನ ಪಡೆದುಕೊಳ್ಳದೆ ಇರಬಹುದು. ಆದರೆ ಸಂಪೂರ್ಣವಾಗಿ ಅಸ್ಥಿಪಂಜರ ಒಂದು 3-4 ಈ ರೀತಿ ಏನಾದ್ರೂ ಅಗೆದಂತಹ ಆಳದಲ್ಲಿ ಸಿಕ್ಕಿದ್ದೇ ಆದ್ರೆ ಪ್ರಕರಣ ಸಂಪೂರ್ಣವಾಗಿ ದೊಡ್ಡ ಮಟ್ಟದ ಟರ್ನ್ ಅನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಿದೆ. ಎಸ್, ಆತ ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾನೆ. ಅಂದ್ರೆ ಇದೇ ಪಾಯಿಂಟ್ ನಲ್ಲಿ ನಾನು ಅತಿ ಹೆಚ್ಚು ಶವಗಳನ್ನ ಹೂತಿದ್ದೀನಿ ಅಂತ ಆತ SIT ಮುಂದೆ ಹೇಳ್ಕೊಂಡಿರುವಂಥದ್ದು. ಬಟ್ ಈ ಹಿಂದೆ ಕೂಡ ಆತ 9ನೇ ಪಾಯಿಂಟ್ ಅನ್ನು ಕೂಡ ಅದೇ ರೀತಿಯಾಗಿ ಹೇಳಿದ್ದ. ಆದ್ರೆ ಅಲ್ಲಿ ಏನು ಸಿಕ್ಕಿಲ್ಲ. ಬಟ್ ಈಗ ಸದ್ಯಕ್ಕೆ GPR ಮಿಷನ್ ಅನ್ನು ಕೂಡ ಅಲ್ಲಿ ಬಳಸಿಕೊಂಡು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿರುವಂಥದ್ದು. ಇವತ್ತು ಬೆಳಗ್ಗೆ ಆ ಮಿಷನ್ ಮುಖಾಂತರ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಅಲ್ಲಿ 15 ಅಡಿ ಆಳದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡು ಬಂದಂತ ಕಾರಣದಿಂದಾಗಿ SIT ಅಧಿಕಾರಿಗಳು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಅಂದ್ರೆ ಸುಮಾರು 18 ಅಡಿ ಆಳದವರೆಗೂ ಇವತ್ತು ಅಗಿಬೇಕು ಅನ್ನೋ ಒಂದು ಸಿದ್ಧತೆಗಳಂತೂ ಈಗಾಗಲೇ ಆಗಿತ್ತು. ಅದರಿಂದಾಗಿ ಲೈಟಿಂಗ್ ವ್ಯವಸ್ಥೆ ಆಗಿದೆ. ಇದ್ರ ಜೊತೆಗೆ ಪಂಪ್ ಸೆಟ್ಗಳನ್ನ ಕೂಡ ಅಲ್ಲಿ ತಂದಿಟ್ಕೊಂಡಿದ್ದಾರೆ. ಅಕಸ್ಮಾತ್ ನೀರು ಜಿನುಗಿದ್ರೆ ಅಥವಾ ಮಳೆ ಬಂದ್ರೆ ಅಲ್ಲಿ ಆ ಒಂದು ಹಳ್ಳ ಏನಿದೆ ಅದರಲ್ಲಿ ನೀರು ತುಂಬಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ಅದನ್ನ ಹೊರಗಡೆ ತೆಗೆಯುವಂತಹ ಸಲುವಾಗಿ SIT ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆ ಕಾರಣದಿಂದ ಈಗ 13ನೇ ಪಾಯಿಂಟ್ ಇದೇನು ಒಂದು ರೀತಿಯ ಕುತೂಹಲ ಘಟ್ಟ ತಲುಪಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಅಕಸ್ಮಾತ್ ಅಂದ್ರೆ ಆಲ್ಮೋಸ್ಟ್ ಈಗಾಗಲೇ 15 ಅಡಿ ಆಳವನ್ನ ತೆಗೆಯಲಾಗಿರುವಂಥದ್ದು. ಅಕಸ್ಮಾತ್ ಇಲ್ಲಿ ಅಸ್ಥಿಪಂಜರ ಸಿಕ್ತು ಅಂತಂದ್ರೆ ಮಿಕ್ಕಂತಹ ಪಾಯಿಂಟ್ಗಳು ಆತ ಏನು ಗುರುತಿಸಿದ್ದಾನೆ ಅಲ್ಲೂ ಕೂಡ ಮತ್ತೆ ಒಂದು ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇದೆ.